ಆಗಿರೋ ಥಿಯರಮ್ಮು ಕ್ವಶನ್ ಪೇಪರ್ ಸಮ್ಸ್. ನೀವೇನಾದ್ರು ನಾನು ಕುತ್ಕೊಂಡು ಟ್ರಯಾಂಗಲ್ಸ್ ಮಾಡ್ಕೊತೀರಾ ಒಂದು ತಿಂಗಳಾದ್ರೂ ಮುಗಿಯಲ್ಲ, ಮತ್ತೆ ನಿಮ್ದು ವೇಸ್ಟ್ ಕೆಲಸ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ಮಾರ್ಟ್ ಆಗಿ ನೀನ್ ಸುಮ್ಮನೆ ತಲೆ ಉಪಯೋಗ ಸುಮ್ಮನೆ ಮಾಡ್ತೀನಿ ಕೆಲಸ ಅಂತಂದ್ರೆ ನಿನ್ ಮಾರ್ಕ್ಸ್ ಬರಲ್ಲ. ನಾನು ಮಾಡೂ ಇಲ್ಲ ನನ್ನ ಮಕ್ಕಳಿಗೆ. ನಿನಗೆ ಟ್ರಯಾಂಗಲ್ಸ್ ಅಲ್ಲಿ ಮಾರ್ಕ್ಸ್ ಬರಬೇಕು ಅಂದ್ರೆ ಯಾವ ಎಕ್ಸರ್ಸೈಸ್ ಅಲ್ಲೂ ಸಮ್ ಮಾಡ್ಕೊಂಡು ಕುತ್ಕೋಬೇಡ. ನೀನು ಪೆದ್ದುಗುಂಡು ಹೋಗ್ತೀಯಾ. ನೀನ್ ಏನ್ ಕೆಲಸ ಮಾಡ್ತೀಯ ಅಂದ್ರೆ ಅದರಲ್ಲಿ ಕುತ್ಕೊಂಡು ಥಿಯರಮ್ಸ್ ಇದೆಯಲ್ಲ, ಕುತ್ಕೊಂಡು 2-2 ಸರಿ 3-3 ಸರಿ ಬರೆದು ಥಿಯರಮ್ ಪ್ರಾಕ್ಟೀಸ್ ಮಾಡು. ಆಮೇಲೆ ಒಂದು 5-6 ಕ್ವಶನ್ ಪೇಪರ್ ಇಟ್ಕೊಂಡು ಆ ಕ್ವಶನ್ ಪೇಪರ್ ಅಲ್ಲಿ ಟ್ರಯಾಂಗಲ್ ಮೇಲೆ ಏನೇನು ಸಮ್ಸ್ ಇರುತ್ತೋ ಅದನ್ನ ಸಾಲ್ವ್ ಮಾಡು, ಮುಗಿದ ಕೆಲಸ. ಹಂಗೂ ನೀನ್ ಮಾಡ್ಬೇಕು ಅಂತಂದ್ರೆ ನಾನಲ್ಲಿ ಇಂಪಾರ್ಟೆಂಟ್ ಅಂತ ಮಾರ್ಕ್ಸ್ ಹಾಕಿರ್ತೀನಲ್ಲ ಅದನ್ನ ಮಾಡ್ಕೊಂಡ್ರೆ ಬೇಗ. ಅದು ಕುತ್ಕೊಂಡು ಮಾಡ್ತಾ ಇದ್ರೆ ವೇಸ್ಟ್ ಅಂತ. ಎಕ್ಸಾಮ್ ಪೇಪರ್ 10 ಪೇಪರ್ ಸಿಗುತ್ತೆ, ಮೋಟಿವೇಶನ್ ಒಂದೊಂದ್ರಲ್ಲೂ ಒಂದೊಂದು ಸಮ್ ಅಂದ್ರು 10 ಕ್ವಶನ್ಸ್ ಆಯ್ತು ಪ್ಲಸ್ ಥಿಯರಮ್. ಟ್ರಯಾಂಗಲ್ ಲೆಸನ್ಗೆ ರಿವಿಷನ್ ಬೇಡ. ರಿವಿಷನ್ ಏನ್ ಮಾಡ್ಬೇಕಂದ್ರೆ ನೀವು ಕ್ವಶನ್ ಪೇಪರ್ ಸಮ್ಸು ಥಿಯರಮ್. ನೆಕ್ಸ್ಟ್ ಹೋಗ್ರಿ ಪಾಲಿನಾಮಿಯಲ್ಸ್. ಅಲ್ಲ ಬೇಗ ಮುಂದೆ ಲೆಸನ್ಗಳು ಜಾಸ್ತಿ ಮುಗೀತು ಅನ್ನೋಂಗಾಗುತ್ತಲ್ಲ ಅದಕ್ಕೆ ಒಂದು ಇದು ಬರ್ಕೊಂಡ್ರೆ ಬರ್ಕೋಬೇಕಾ. ಒಂದು ನಿಮಿಷ ಮಾತು ತಿಳಿಸಿ ನೋಡಿ. ಈ ಲೈನ್ ಟಚ್ ಆಗಿದ್ರೆ ಎಷ್ಟು ಕಡೆ ಟಚ್ ಆಗಿದೆ ಅದು ಪಿ ಆಫ್ ಎಕ್ಸ್. ಈ ಲೈನ್ ಟಚ್ ಆಗಿದ್ರೆ ಅದು ಪಿ ಆಫ್ ವೈ. ಎಲ್ಲಾ ಸ್ಕೂಲಲ್ಲೂ ಪಿ ಆಫ್ ಎಕ್ಸ್ ಮಾತ್ರ ಹೇಳ್ಕೊಟ್ಟಿದ್ರು. ಎಕ್ಸಾಮ್ ಅಲ್ಲಿ ಪಿ ಆಫ್ ವೈ ಕೇಳಿದಕ್ಕೆ ನಮ್ಮ ಹುಡುಗರು ಮಾತ್ರ ಬರೆದ್ರು, ಬೇರೆಯವ್ರು ಬಿದ್ದೋದ್ರು, ಔಟ್ ಆಫ್ ಔಟ್ ಮಿಸ್ ಆಯ್ತು. ಆದ್ರೆ ನಮ್ಮ ಹುಡುಗರು ಮಿಸ್ ಆಗಿಲ್ಲ. ನಾನು ಅದಕ್ಕೆ ಎಲ್ಲರೂ ಸ್ಕೂಲಲ್ಲಿ ಪಿ ಆಫ್ ಎಕ್ಸ್. ಈ ಲೈನ್ಗೆ ಎಷ್ಟು ಇದು ಇದೆಯಲ್ಲ ಈ ಕಡೆ ಇದು ವೈ, ಇದೇನಿದು ಇದು ಇದೇನಿದು ಎಕ್ಸ್ ಗೆ ಟಚ್ ಆಗಿದ್ರೆ ಎಷ್ಟು ಕಡೆ ಟಚ್ ಆಗಿದೆ ಅನ್ನೋದು ಪಿ ಆಫ್ ಎಕ್ಸ್. ನೋಡಿ ಈ ಕರ್ವ್ಡ್ ಲೈನ್ ಎಷ್ಟು ಕಡೆ ಟಚ್ ಆಗಿದೆ ಎಕ್ಸ್ ಗೆ, ಆದ್ರೆ ಪಿ ಆಫ್ ಎಕ್ಸ್ ಎಷ್ಟಾಯ್ತು, ಪಿ ಆಫ್ ವೈ ಎಷ್ಟು 1. ಇದಕ್ಕೆ ಬರ್ತೀನಿ ನೋಡಿ, ಇದು ಚೆನ್ನಾಗಿದೆ. ಇದಕ್ಕೆ ಬರ್ತೀನಿ ನೋಡಿ, ಪಿ ಆಫ್ ಎಕ್ಸ್ ನೋಡಿ. ಈ ಲೈನ್ ಗೆ ಕರ್ವ್ಡ್ ಲೈನ್ ಎಷ್ಟು ಕಡೆ ಟಚ್ ಆಗಿದೆ ನೋಡು, ಒಂದು ಗ್ಯಾರಂಟಿ ಇದು. ಈ ಸಮ್ ಗ್ಯಾರಂಟಿ ಇಲ್ಲೊಂದ್ ಕಡೆ ಟಚ್ ಆಗೈತಾ, ಇಲ್ಲೊಂದ್ ಕಡೆ ಟಚ್ ಆಗೈತಾ, ಇಲ್ಲೊಂದ್ ಕಡೆ ಟಚ್ ಆಗೈತೆ. ಕರ್ವ್ಡ್ ಲೈನ್ ಎಷ್ಟು ಕಡೆ ಟಚ್ ಆಯ್ತು, ನಂಬರ್ ಆಫ್ ಜೀರೋಸ್ ಎಷ್ಟು, ಪಿ ಆಫ್ ವೈ. ಈ ಲೈನ್ ಎಷ್ಟು ಕಡೆ ಟಚ್ ಆಗೈತೆ ನೋಡಿ, ಅದು ಪಿ ಆಫ್ ವೈ. 1 2 3. ಅನ್ಯಾಯವಾಗಿ ಮಾರ್ಕ್ಸ್ ಕಳ್ಕೊಬೇಡಿ, ಡೈರೆಕ್ಟ್ ನೋಡಿ ಬಂದಿದೀವಿ ಅಂತ ಮಾರ್ಕ್ಸ್. ಇದಕ್ಕೆ ನೋಡು, ಪಿ ಆಫ್ ಎಕ್ಸ್ ಎಷ್ಟು, ಪಿ ಆಫ್ ಎಕ್ಸ್ ಎಷ್ಟು, 3 ನೇ 2 ಪಿ ಆಫ್ ಎಕ್ಸ್ ಎಷ್ಟು, ಪಿ ಆಫ್ ಎಕ್ಸ್ ಎಷ್ಟು 3 ಹೇಗೆ ಒಂದೇ ಕಡೆ ಟಚ್ ಆಗಿತ್ತಲ್ಲ ಅದು ವೈ. ಕರೆಕ್ಟ್. ಈ ಕಡೆ ಎಕ್ಸ್, ಈ ಕಡೆದು ಪಿ ಆಫ್ ಎಕ್ಸ್ ಅಂದ್ರೆ ಇದಕ್ಕೆ ಎಷ್ಟು ಟಚ್ ಆಗಿತ್ತು ನೋಡ್ಬೇಕು. ಪಿ ಆಫ್ ವೈ ಅಂದ್ರೆ ಅದಕ್ಕೆ ಟಚ್ ಆಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ವಾ, ಅದಕ್ಕೆ ಟಚ್ ಆಗಿತ್ತು. ನಿತಿನ್ ಸೈಲೆಂಟ್ ಆಗಿದೆ ಇವಾಗ, ಸ್ವಲ್ಪ ಚಿಕ್ಕದಂತ. ಇವತ್ತೇನು ಬರ್ಕೊಂಡಿದ್ದ ಅಲ್ಲ, ನಾನು ನಿಮ್ಗೆ ಗೊತ್ತಲ್ವಾ ಹೆಂಗೆ ಅಂತ ಕ್ವಶನ್ ಬರ್ಕೊಂಡ್ಬಿಡ್ಬೇಕು. ಫೈಂಡ್ ದ zeros of the polynomial. ವ್ಯಾಲ್ಯೂ ಫೈಂಡ್ ಮಾಡೋದು. ಫೈಂಡ್ ದ zeros of the polynomial and verify. ಅದು ವೆರಿಫೈ ಮಾಡಬೇಕು. ಇದು ಅಷ್ಟೇ ಗ್ಯಾರಂಟಿ ಕೊಡ್ತಾರೆ. ಫೈಂಡ್ ದ zeros of the polynomial and verify. x square plus 7x plus 10 ಈಸಿ ಕೊಟ್ಟಿದ್ದೀನಿ ನೋಡಿ. x square plus 7x, x square plus 7x 5 plus 10. 7x square plus 7x plus 10 plus 10. ಇಲ್ಲಿ ಬರ್ಬಿಡ್ತೀನಿ ನೋಡಿ ಹೋಗಿ. x square plus 7x plus 10 ವೆರಿಫೈ ಮಾಡಬೇಕು. ಫಸ್ಟ್ ಟರ್ಮ್ ಎಕ್ಸ್ಪೋರ್ಟ್ ಏನೋ ನಂಬರ್ ಇಲ್ಲ ಅಂದ್ರೆ ಏನು
10x square x square 7x plus 10 ಇದ್ರದ್ದು zeros ನ ಫೈಂಡ್ ಮಾಡಬೇಕು, ವೆರಿಫೈ ಮಾಡಬೇಕು. ಮಧ್ಯ ಟರ್ಮ್ ಯಾರು 7 ಪ್ಲಸ್ 7x ಹಂಗೆ ತಗೊಂಡು ಇದನ್ನ ಏನ್ ಮಾಡಬೇಕು? ಇವಾಗ ಏನ್ ಮಾಡಬೇಕು ನೋಡಿ, ಎರಡು ನಂಬರ್ ನ ಹುಡುಕ್ಬೇಕು, ಅವೆರಡನ್ನ ಆಡ್ ಮಾಡಿದ್ರೆ 7 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 10 ಬರಬೇಕು. ಯಾವೆರಡು? 5 5x plus 5x plus 2x. ನೋಡಿ ಎರಡು ಪ್ಲಸ್ ಪ್ಲಸ್ ಇದ್ರೆ ಸೇಮ್ ಸೈನ್ ಆಡ್ ಅಂಡ್ ಪುಟ್ ಸೇಮ್ ಸೈನ್. ಎರಡು ಪ್ಲಸ್ ಇರೋದಕ್ಕೆ ಆಡ್ ಮಾಡಿದ್ರೆ 7x, ಎರಡು ಪ್ಲಸ್ ಇರೋದಕ್ಕೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 2s are 10 x into x x square. ಬರ್ತಿದೆ ಬರ್ತಿಲ್ವೋ? ಇದು ಮಿಡಲ್ ಟರ್ಮ್ ಎತ್ತಾಕ್ರಿ, ಆ ಎರಡನ್ನ ಹಾಕ್ಬಿಡಿ. ಸೊ x square plus 5x plus 2x plus 10. ಇವಾಗ x ಕಾಮನ್ ಇದ್ರಲ್ಲಿ 2 ಕಾಮನ್ ನೋಡಿ, x ಕಾಮನ್ ತೆಗೆದ್ಬಿಡಿ. ಏನು ಉಳಿತು ನಿಮಗೆ? x into x plus 5. ಇವನ್ ಪ್ಲಾನ್ ಹಾಕ್ಬಿಡ್ತೀನಿ, ಪಕ್ಕ ನೋಡೋದೇ ಹೋಗ್ಬಿಟ್ಟು ನೋಡೋದೇ ಬೇಕಾಗಿಲ್ಲ. ನನ್ನ ಪ್ರಕಾರ ಫಸ್ಟ್ ಆಗ್ಬಿಡಿ, ಇದೇನಿರುತ್ತೆ ಏನ್ ಮಾಡ್ಬಿಡಿ, ಈ ಮಧ್ಯದಲ್ಲಿ ಇರೋದು ಹಂಗೆ ಬರ್ದ್ಬಿಡಿ. x ಅಲ್ಲಿ ಎಗಿರ್ತಾ ಏನ್ ನಿಕ್ಕೈ ಆಚೆ 2 ಇಕ್ಬಿಡಿ, ಹಂಗೆ ಬಂದ್ರೆ ಮುಗಿದು. ಆಮೇಲೆ ಯಾವುದೇ ಕಾರಣಕ್ಕೂ is equal to 0 ಹಾಕ್ಬಾರ್ದು. ಪಾಲಿನಾಮಿಯಲ್ you don't get is equal to 0. is equal to 0 comes in quadratic equation. It is a polynomial. ಇವಾಗ ಏನ್ ಮಾಡ್ಬಿಡು, ಇದಕ್ಕೇನ್ ಬೇಕಾಗಿಲ್ಲ. ಇವಾಗ x plus 5 ಒಂದಾ, x plus 2 in one bracket x plus 5 is equal to 0. x is equal to minus 5, x is equal to minus. ಇವಾಗ ವೆರಿಫೈ ಹೋಗ್ತೀನಿ ನೋಡಿ, ವೆರಿಫೈ ಕೇಳ್ತಾರೆ. ಇವಾಗ ಮತ್ತೆ ಯಾಕಾರ ಗೊತ್ತಿಲ್ಲ ವೆರಿಫಿಕೇಶನ್ ಅಂದ್ರೆ ಇವಾಗ ನೋಡ್ಕೊಳ್ಳಿ, ನೀಟಾಗಿ ಗೊತ್ತಾಗುತ್ತೆ ನೋಡಿ. ಅದನ್ನ ತಗೊಳ್ಳಿ, x square plus 7x plus 10 ತಗೊಂಡ್ರ, ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಬರೀಬೇಕು. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್? ax square plus bx plus c. ಏನಿಲ್ಲ ಅಂದ್ರೆ ಏನಿರುತ್ತೆ? x square ಎಗಿರುತ್ತೆ. ವಾಟ್ ಇಸ್ ಯುವರ್ a? 1. x ಎಗಿರುತ್ತೆ. ವಾಟ್ ಇಸ್ ಯುವರ್ b? plus 7 plus 9. ವಾಟ್ ಇಸ್ ಯುವರ್ c? 10. ಎನಿಬಡಿ ಹ್ಯಾಸ್ ಎನಿ ಡೌಟ್ ಇನ್ ದಿಸ್? ನೋಡಿ ವೆರಿಫೈ ಮಾಡಬೇಕು, ಇಲ್ಲ ಅಂದ್ರೆ ಆಗಲ್ಲ. ಅರ್ಥ ಆಯ್ತಾ? ಇದಕ್ಕೆ ಒಂದು ಫಾರ್ಮುಲಾ ಇದೆ, ಆಲ್ಫಾ ಪ್ಲಸ್ ಬೀಟಾ. ಏನಿದು? ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಮೈನಸ್ b by a. ವಾಟ್ ಇಸ್ ದ ಫಾರ್ಮುಲಾ? ವೆರಿಫೈ ಮಾಡಬೇಕಾದ್ರೆ ಆಲ್ಫಾ ಪ್ಲಸ್ ಬೀಟಾ ಹಾಕಬೇಕು. ಮೈನಸ್ b by a ಮೈನಸ್ 7 by 1 ಅಂದ್ರೆ ಏನಾಯ್ತು? ಇವಾಗ ಇವೆರಡನ್ನು ಆಡ್ ಮಾಡಿದ್ರೆ ನೀವು ಮೈನಸ್ 7 ಬರಬೇಕು. ಇವಾಗ ಆಡ್ ಮಾಡ್ಬಿಡು, ಮೈನಸ್ 5 ಮೈನಸ್ 2 ಮೈನಸ್ 5 ಮೈನಸ್ 2 ಎಷ್ಟಾಯ್ತು? ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾದಲ್ಲಿ ಏನು ಆನ್ಸರ್ ಇತ್ತು, ನೀವು ಎರಡನ್ನು ಆಡ್ ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಆಲ್ಫಾ ಇಂಟು ಬೀಟಾ c by, what is your c value? 10 by 1 10 ಮಲ್ಟಿಪ್ಲೈ ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತೆ ಸರ್. ಮೈನಸ್ 5 ಇಂಟು ಮೈನಸ್ 2 ಎಷ್ಟಾಯ್ತು? 10. ಎರಡು ಏನಾಯ್ತು? ಎಸ್ ವೆರಿಫೈ. ಎನಿ ಡೌಟ್? Find the zeros of the polynomial. 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 X square minus 3. X square ಅಷ್ಟೇ x square minus 3 and verify. ಇಲ್ಲಿ ನೋಡಿ, ಎಲ್ರು ನೋಡಿ, ಒಂದು ನಿಮಿಷ ನೋಡಿ. ಇದನ್ನ ಏನಾದ್ರು ಸ್ಪೀಡಿನ ಮಿಡಲ್ ಟರ್ಮ್ ಮಾಡಕ್ಕಾಗತ್ತಾ? ಮೂರ್ ಟರ್ಮ್ ಇದ್ರೆ ಮಾತ್ರ ಸ್ಪೀಡಿನ ಮಿಡಲ್ ಟರ್ಮ್ ಆಗುತ್ತೆ. ಮೊದಲನೇ ಕ್ಯಾನ್ಸಲ್ ಆಯ್ತು. ಇಲ್ಲಿ ಕೇಳಿಸ್ಕೊಳ್ಳಿ ಒಂದು ನಿಮಿಷ, ಈಗ ಕೊಟ್ಬಿಡ್ತಾರೆ, ಮಾಡಕ್ಕಾಗಲ್ಲ ನಿಮ್ಗೆ. ಸ್ಪೀಡಿನ ಮಿಡಲ್ ಟರ್ಮ್ ಆಗ್ಬೇಕಾದ್ರೆ x ಸ್ಕ್ವೇರ್ ಇರಬೇಕು, x ಇರಬೇಕು, ಒಂದು ನಂಬರ್ ಇರಬೇಕು. ಇಲ್ಲಿ ಎರಡೇ ನಂಬರ್ ಇದೆ, ಸೊ ಸ್ಪೀಡಿನ ಮಿಡಲ್ ಟರ್ಮ್ ಆಗಲ್ಲ. ಹೋಗ್ಲಿ, ಕಾಮನ್ ತೆಗೆಯೋದ್ರೆ ಏನಾದ್ರು ಕಾಮನ್ ಇದೆಯಾ? ಏನೂ ಇಲ್ಲ ಅಂದ್ರೆ ಡೈರೆಕ್ಟ್ ಈಸ್ ಈಕ್ವಲ್ ಟು 0 ಮಾಡೋದು. x ಸ್ಕ್ವೇರ್ ನೋಡಿ, ಫಸ್ಟ್ ಕೆಲಸ ಸ್ಪೀಡಿನ ಮಿಡಲ್ ಟರ್ಮ್ ಆಗುತ್ತಾ ಚೆಕ್ ಮಾಡಬೇಕು. ಸೆಕೆಂಡ್ ಕೆಲಸ ಕಾಮನ್ ತೆಗೆಯಕ್ಕಾಗುತ್ತಾ ಚೆಕ್ ಮಾಡಬೇಕು. ಎರಡೂ ಆಗಿಲ್ಲ ಅಂದ್ರೆ ಏನ್ ಮಾಡು? ಇಸ್ ಈಕ್ವಲ್ ಟು 0. 3 ಆ ಕಡೆ ಕಳಿಸ್ಬಿಡು. ಅವಾಗ ಏನಾಯ್ತು? x ಸ್ಕ್ವೇರ್ ಇಸ್ ಈಕ್ವಲ್ ಟು 3. x ಇಸ್ ಈಕ್ವಲ್ ಟು ಏನಾಯ್ತು? ರೂಟ್ ಬಂದ್ರೆ ಪ್ಲಸ್ ಆರ್ ಮೈನಸ್ ಆಗ್ತದೆ. ಅವಾಗ x ಇಸ್ ಈಕ್ವಲ್ ಟು 1 ಪ್ಲಸ್ ರೂಟ್ 3 ಇನ್ನೊಂದು ಮೈನಸ್ ರೂಟ್ 3. ನನಗೆ ಎಸ್ ಸರ್. ಎನಿ ಡೌಟ್ ಇನ್ ದಿಸ್? ನೋ ಸರ್. ವೆರಿಫೈ ಮಾಡೋಣ. ಎಸ್ ಸರ್.
ಅದನ್ನ ಬರ್ಕೊಳ್ಳಿ. ಝೀರೋ ಝೀರೋ ಮತ್ತೆ 3 ಬರುತ್ತೆ. ಕರೆಕ್ಟ್. ಸೊ x ಸ್ಕ್ವೇರ್ ಮೈನಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c -3 ಏನು ಇಲ್ಲ ಅಂದ್ರೆ ಏನಿರುತ್ತೆ? x ಸ್ಕ್ವೇರ್ a ಮಾಯಾ a ಜಾಗದಲ್ಲಿ ಏನ್ ಬಂತು ನೋಡಿ. x ಏನಾದ್ರು ಐಟಮ್ ಇದೆಯಾ ಇಲ್ಲಿ ಅಂದ್ರೆ b 0 ಆಗ್ಬಿಡುತ್ತೆ. ಲಾಸ್ಟ್ ಉಳಿದಿದೆ ಬರೀ ಸಿಂಗಲ್ ನಂಬರ್ ಗೋಸ್ ಟು c ಬಟ್ x ಟರ್ಮ್ಸ್ ಕಮ್ಸ್ ಟು b, ಸ್ಕ್ವೇರ್ ಕಮ್ಸ್ ಟು a, ಸ್ಕ್ವೇರ್ ಇದೆ a ವ್ಯಾಲ್ಯೂ ಸಿಕ್ತು. x ಏನಾದ್ರು ಇದೆಯಾ? ಅದಕ್ಕೆ b ಗೆ ಏನ್ ಹಾಕ್ಬೇಕು ನಾವು? 0. ವಾಟ್ ಇಸ್ ಯುವರ್ c ವ್ಯಾಲ್ಯೂ? -6. Any doubt in this? Any doubt? No, sir. Again go back now. Alpha plus beta minus b by. So minus 0 by 1 is nothing but 0. ನೋಡಿ ಎರಡನ್ನ ಆಡ್ ಮಾಡಿದ್ರೆ 0 ಬರಬೇಕು. ಎಸ್ ಸರ್. ಪ್ಲಸ್ √3 ಮೈನಸ್ √3 ಕ್ಯಾನ್ಸಲ್ ಆದ್ರೆ ಏನು ಬರುತ್ತೆ ನಿಮಗೆ? ಪ್ಲಸ್ √3 ಮೈನಸ್ √3 ಏನಾಯ್ತು? 0. ಇವಾಗ ಆಲ್ಫಾ ಇಂಟು ಬೀಟಾ C by S. C ಎಷ್ಟಿದೆ? minus 3 by 1 ಅಂದ್ರೆ ಎಷ್ಟು? ಎರಡು ಮಲ್ಟಿಪ್ಲೈ ಮಾಡಿ ಅಷ್ಟೇ ಆನ್ಸರ್ ಬರುತ್ತೆ. ಪ್ಲಸ್ √3 ಇಂಟು ಪ್ಲಸ್ ಇಂಟು ಮೈನಸ್ √3 ಇಂಟು √3 ಇಂಟು √3 ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನಾಯ್ತು? ಎನಿ ಡೌಟ್? ಅರ್ಥ ಆಯ್ತಾ? ನಾನು ಹೇಳಿರೋದ್ರಲ್ಲಿ ಒಂದು ಎರಡು ಸಮ್ ಪಕ್ಕ Find a quadratic polynomial. ಇವಾಗಲ್ಲ ಆಮೇಲೆ ಫೈನಲ್ ಪೇಪರ್ ಅಲ್ಲಿ ಬಂದಿಲ್ಲ ಅಂದ್ರೆ ಕೇಳ. Find a quadratic polynomial whose sum and product are. Find quadratic polynomial whose sum and product are. Whose sum and product are -3 and 2. -3 and 2 ಮಾಡ್ತೀರಾ? -3 ನಾ ಅಲ್ಲ ಪ್ಲಸ್ ಪ್ಲಸ್. ಸೊ ಸಮ್ ಎಷ್ಟು? -3. ಪ್ರಾಡಕ್ಟ್ ಎಷ್ಟು? 2. ಈ ಸಮ್ ನ ನಾವು ಅವರು ಸಮ್ ಅಂತ ಕೊಟ್ಟಿರ್ತಾರೆ -3 ನ ನಾವು ಅದನ್ನ ಆಲ್ಫಾ ಪ್ಲಸ್ ಬೀಟಾ ಅಂತ ಹಾಕೋಬೇಕು. ಅವರು ಪ್ರಾಡಕ್ಟ್ ಅಂತ ಕೊಟ್ಟಿರ್ತಾರೆ ಅದನ್ನ ಆಲ್ಫಾ ಇಂಟು ಬೀಟಾ ಅಂತ ಹಾಕೋಬೇಕು. ನೋಡ್ಕೊಳ್ಳಿ ಒಂದ್ ನಿಮಿಷ ಮಾಡ್ಬೋದು. ಸಮ್ ಎಷ್ಟು ಕೊಟ್ಟಿದ್ದಾರೆ? ಆಮೇಲೆ ಮಾತಾಡ್ಕೊಳ್ಳಿ. ಸಮ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ನಾವೇನ್ ಹಾಕೋಬೇಕು? ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ದಾರೆ ನಾವೇನ್ ಹಾಕೋಬೇಕು? ವಾಟ್ ದ ಫಾರ್ಮುಲಾ ಟು ಫ್ರೇಮ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್? ಒಂದು ಫಾರ್ಮುಲಾ ಇದೆ. x ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ. ಇದನ್ನ ಮರಿಬಾರ್ದು. ದಿಸ್ ಇಸ್ ದ ಫಾರ್ಮುಲಾ ಟು ಫ್ರೇಮ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. x ಸ್ಕ್ವೇರ್ ಹಂಗೆ ಬರಿ, ಮೈನಸ್ ಹಂಗೆ ಬರಿ. ವಾಟ್ ಇಸ್ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ? ಇದು ಫಾರ್ಮುಲಾ ಮೈನಸ್. ಈ ಮೈನಸ್ ಯಾರ್ದು? ಇದು ಹಿಂಗೆ ಹಿಡಿಬೇಕು. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು? ಮೈನಸ್. x ಹಂಗೆ ಹಾಕ್ಬಿಡು. ಪ್ಲಸ್ ವಾಟ್ ಇಸ್ ಆಲ್ಫಾ ಇಂಟು ಬೀಟಾ? ಏನವ? ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ? 2. ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ? ಈ ಮೈನಸ್ ಯಾವುದು? ಈ x ಸ್ಕ್ವೇರ್ ಯಾವುದು? ಈ x. ಇವಾಗ x ಸ್ಕ್ವೇರ್ ವಾಟ್ ಇಸ್ ಮೈನಸ್ ಇಂಟು ಮೈನಸ್? ದಿಸ್ ಇಸ್ ಯುವರ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. Sum and product are 1/4 and -1. 1/4 and -1. 1/4 product -1. Multiply ಮಾಡಿ. Frame quadratic polynomial. Frame quadratic polynomial. Whose two places? Sum and product are sum and product are 1/4 and -1 respectively. Into beta ಎಷ್ಟು ಕೊಟ್ಟಿದ್ದಾರೆ? ಏನ್ ಫ್ರೇಮ್ ಮಾಡಕ್ಕೆ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫ್ರೇಮ್ ಮಾಡಕ್ಕೆ ಏನ್ ಫಾರ್ಮುಲಾ ಇರೋದು? x ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ ಇಂಟು ಬೀಟಾ. ರೈಟ್.
ಸೊ ಎಕ್ಸ್ ಸ್ಕ್ವೇರ್ ಹಂಗೆ ಬರಿ, ಮೈನಸ್ 2 ಹಂಗೆ ಬರಿ. ವಾಟ್ ಇಸ್ ಆಲ್ಫಾ ಪ್ಲಸ್ ಬೀಟಾ? 1/4 ವಾಟ್ ಇಸ್ ಆಲ್ಫಾ ಇಂಟು ಬೀಟಾ? -1. ಕೆಳಗಡೆ 4 ಬರಬಾರ್ದು. ನಿಮ್ಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಫ್ರಾಕ್ಷನ್ ಇರಬಾರ್ದು. ಅದಕ್ಕೆ ಏನ್ ಮಾಡಿ, ಕೆಳಗಡೆ ಏನ್ ಇರುತ್ತೋ ಅದನ್ನ ಏನ್ ಮಾಡಿ into whole into 4. ಎರಡು ನಂಬರ್ ಸಿಕ್ಕರೆ ಎಲ್ಸಿಎಂ ತಗೊಂಡು ಮಲ್ಟಿಪ್ಲೈ ಮಾಡಿ. ಒಂದೇ ನಂಬರ್ ಇದ್ರೆ ಅದನ್ನೇ ಮಲ್ಟಿಪ್ಲೈ ಮಾಡಿ. 4 into x square 4x minus 1 4x ಈ ಕೆಳಗಡೆ 4 ಹಂಗೆ ಇರುತ್ತೆ. x minus 4 1s ಈ 4 cancel. 4x square minus 1x. ನೋಡಿ, ಇಲ್ಲಿ ಏನಿಲ್ಲ ಕೆಳಗಡೆ. This is your quadratic solution.